ಕೋವಿಡ್ ಆತಂಕದ ಮಧ್ಯೆ ರಾಜ್ಯ ಸರ್ಕಾರ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಥವಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಕೋವಿಡ್ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ರಾಜಧಾನಿ ಬೆಂಗಳೂರಲ್ಲಿ ಎಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಎದುರಿಸೋದಕ್ಕೆ ತಯಾರಿಯನ್ನು ಮಾಡಲಾಗಿದೆ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ ಅಂದರೆ ಅಣುಕು ಕಾರ್ಯಾಚರಣೆ, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಎದುರಿಸಬೇಕಾದಂಥ ಯೋಚನೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಆ ಕಾರಣಕ್ಕಾಗಿ ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ಹೆಂಗಿದೆ, ಒಂದು ವೇಳೆ ವಿಕೋಪದ ಸ್ಥಿತಿ ನಿರ್ಮಾಣ ಆದರೆ ಮ್ಯಾನೇಜ್ ಮಾಡಬಹುದಾ ಅಂತ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಮಾಕ್ ಡ್ರಿಲ್ ಮಾಡಿ ಪರಿಶೀಲನೆಯನ್ನು ಆಸ್ಪತ್ರೆಯಲ್ಲಿ ಮಾಡಲಾಗ್ತಾ ಇದೆ. ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ, ಒಂದು ವೇಳೆ ಕೇಸ್ಗಳ ಸಂಖ್ಯೆ ಏಕಾಏಕಿ ಹೆಚ್ಚಾಗಿ ಹಾಸ್ಪಿಟಲ್ ಡಿಪೆಂಡೆನ್ಸಿ ಅಂದರೆ ಈ ರೋಗಿಗಳು ಆಸ್ಪತ್ರೆಗೆ ದಾಖಲಾಗುವಂಥ ಸಂಖ್ಯೆ ಹೆಚ್ಚಾದರೆ ಆ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅಣುಕು ಕಾರ್ಯಾಚರಣೆ ಸಿದ್ಧತೆಯ ಪರಿಶೀಲನೆ ಇದನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಒಮಿಕ್ರಾನ್ ಉಪತಳಿಯಾಗಿರುವಂತಹ JN.1 ಕೊಡ್ತಾ ಇರುವಂತಹ ಉಪಟಳ ಈಗ ಸದ್ಯ ರಾಜ್ಯಕ್ಕೆ ಕೊರೋನಾ ಕ್ರಿಮಿಯ ಭೀತಿ ಆರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಸದ್ಯ ನಾನೀಗ ರಾಜೀವ್ ಗಾಂಧಿ ಎದುರೋಗ ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸದ್ಯ ಈ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಳಿಗ್ಗೆಯೇ ಮಾಕ್ ಡ್ರಿಲ್ ನಡೆಸಲಾಗಿದೆ. ಈ ಮಾಕ್ ಡ್ರಿಲ್ ನಡೆಸುವಂತಹ ಮೂಲ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಬೆಡ್ಗಳ ವ್ಯವಸ್ಥೆ ಹೇಗಿದೆ, ಆಕ್ಸಿಜನ್ ಪ್ಲಾಂಟ್ಗಳು ಸರಿಯಾಗಿ ರನ್ ಆಗ್ತಾ ಇದೆಯಾ, ಆಕ್ಸಿಜನ್ ಜನರೇಟರ್ ಸರಿಯಾಗಿ ರನ್ ಆಗ್ತಾ ಇದೆಯಾ, ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದೆಯಾ, ಒಂದು ವೇಳೆ ಏನಾದ್ರೂ ಕೋವಿಡ್ ವ್ಯಾಪಕವಾಗಿ ಹಬ್ಬಿದ್ರೆ, ಕೋವಿಡ್ ಸ್ಥಿತಿ ಗಂಭೀರ ಆಗ್ತಾ ಹೋದ್ರೆ, ಅಂದ್ರೆ ಮೊದಲೆರಡು ಅಲೆಯಲ್ಲಿ ಸೃಷ್ಟಿಯಾದಂತಹ ಸಮಸ್ಯೆ ಉದ್ಭವ ಆದ್ರೆ ಆ ತರಹದ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧವಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಮಾಕ್ ಡ್ರಿಲ್ ನಡೆಸ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ, ಆಸ್ಪತ್ರೆಯಲ್ಲಿ ಏನಾದ್ರೂ ಫೆಸಿಲಿಟೀಸ್ಗಳು ಕಡಿಮೆ ಇದ್ರೆ ಅದನ್ನ ಅವರು ಸರಿಪಡಿಸಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಇನ್ನು ಈ ಆಸ್ಪತ್ರೆಯಲ್ಲಿ ಸುಮಾರು 171 ಬೆಡ್ಸ್ಗಳಿವೆ. ಅದರಲ್ಲಿ 10-20 ICU ಬೆಡ್ಸ್ಗಳಿದ್ರೆ 10 ಸಾರಿ ಕೇಸಸ್ಗೆ ಸೀಮಿತ ಮಾಡಲಾಗಿದೆ. ಇನ್ನುಳಿದಂತಹ 10 ಕೋವಿಡ್ ಕೇಸಸ್ಗೆ ಸೀಮಿತ ಮಾಡಲಾಗಿದೆ. ಎಲ್ಲ ರೀತಿಯಾದಂತಹ ಪ್ರತಿನಿಧಿ ವಿವರಿಸ್ತಾ ಇದ್ರು ಯಾವ ರೀತಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಯ ಪರಿಶೀಲನೆಯನ್ನು ಮಾಡಲಾಗ್ತಿದೆ ಅಂತ. ಯಾಕಂತಂದರೆ ನಾವು ಈ ಸಿಚುವೇಶನ್ನ ಎದುರಿಸಿ ವರ್ಷ ಉರುಳಿ ಹೋಗಿದೆ. ಆ ಕಾರಣಕ್ಕಾಗಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ, ಜೊತೆಗೆ ಒಂದು ವೇಳೆ ನಮಗೆ ಈ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಏನಾದರೂ ಬಂದರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಸೊ ಅಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಇರಬಹುದು ಅಥವಾ ಉಳಿದ ವ್ಯವಸ್ಥೆಗಳೇನು ಬೇಕಿದೆಯೋ ಅದು ವೈದ್ಯರಿಗೆ ಅಥವಾ ಸಿಬ್ಬಂದಿಗಳಿಗೆ ಬೇಕಾದಂಥ ವ್ಯವಸ್ಥೆ PPE ಕಿಟ್ಟಿಂದ ಹಿಡಿದು ಎಲ್ಲವೂ ಕೂಡ ಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ವೇಳೆ ತೀರಾ ಸಿವಿಯರ್ ಕೇಸ್ಗಳು ಬಂದಾಗ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಅನ್ನೋದಕ್ಕೂ ಕೂಡ ಬೇಕಾದ ಸಿದ್ಧತೆಯನ್ನು ಮಾಡಿಕೊಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.